ಬಿಸಿಲು ಭಾಳ ಇದೆ, ಭಾಳ ದೊಡ್ಡ ಭಯಾನಕ ಪರಿಸ್ಥಿತಿ. ಇನ್ನೊಂದು ನಮ್ಮ ಭಾಷಣ ಮಾಡುವಾಗ ನಮ್ಮ ಅಂಬರೀಷ್ ನಾಯಕರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಒಂದು ಮಾತು ಭಾಳ ನೀವೆಲ್ಲ ಗಂಭೀರವಾಗಿ ತಗೋಬೇಕು. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ BJP ಅವ್ರು ಬಂದು ಚಂಬು ಕೊಟ್ಟಾರತ್ತೆ. ಚಂಬು ನಿಮಗೆ ಕೊಟ್ಟಿಲ್ಲ. ಆ ಚಂಬು ಈ ಚುನಾವಣೆ ಆಗಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದ್ಮೇಲೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆಲ್ಲರಿಗೂ ಚಂಬು ಕೊಟ್ಟು ಕಳಿಸೋದು. ಯಾಕಪ್ಪ ಅಂದ್ರೆ ಈ ದೇಶ ಲೂಟಿ ಮಾಡಿ ಸಾವಿರಾರು ಕೋಟಿ ರೂಪಾಯಿನ ಲೂಟಿ ಮಾಡ್ಯಾರಲ್ಲ. ನಾವು ಕೊಟ್ಟಿದ್ದು ಭಾರತದ ಜನರಿಗೆ ಅಕ್ಷಯ ಪಾತ್ರೆ. ಕರೋನಾ ಸಂದರ್ಭದಲ್ಲಿ 10 ಕಿಲೋ ಅಕ್ಕಿ ನಾವು ಕೊಟ್ಟಿವಿ. ಈಗ 5 ಕಿಲೋ ಅಕ್ಕಿ ಯಾರ್ದು? ಅದರ ಪಕ್ಕ ನರೇಂದ್ರ ಮೋದಿ ಅವ್ರದ್ದು ಹೌದಲ್ಲ. ಮತ್ತು ನಮ್ಮ ಸಿದ್ದರಾಮಯ್ಯನವರು 10 kg ಅಕ್ಕಿ ಎಲ್ವೈತಪ್ಪ. ಏನು ಹೇಳಿದ್ರು ಸಿದ್ದರಾಮಯ್ಯವರು? 10 kg ಅಕ್ಕಿ. ಓಟ್ ಹಾಕ್ತಿರಿಲ್ವಾ? ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಗೆ ಬೇಕಾ ಬೇಡವಾ ಅಂತ ಹೇಳಿದ್ರಲ್ಲ. ಎಷ್ಟು ಕಿಲೋ ಕೊಳ್ಳಕತ್ತಾರಪ್ಪ? 5 ಕಿಲೋದು 170 ರೂಪಾಯಿ ನಾವು ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಕತ್ತಾರ. ನೀವು ಹೇಳಿದ್ದಟ್ಟು 10 ಕಿಲೋ. ಮತ್ತು ಮೋದಿಯವ್ರದ್ದು 5 ಕಿಲೋ ಬಿಟ್ಟು ಕೊಡ್ಬೇಕಾ ಬೇಡ? ಅವರು ಅಂದ್ರೆ ಎಷ್ಟು ಕೊಡಬೇಕಾಗಿತ್ತು? ಅವರು 15 ಕಿಲೋ ಕೊಡಬೇಕಾಗಿತ್ತು. ಈಗ 5 ಕಿಲೋ ಕೊಡ್ಲಕತ್ತಾರ, ಅದು ರೊಕ್ಕ ಕೊಡ್ಲಕತ್ತಾರ. ಇನ್ನೊಂದು ಹೇಳಿದ್ರು 200 ಯೂನಿಟ್ ಕರೆಂಟ್ ಉಚಿತ. ಕಾಕಾ ಪಾಟೀಲ್ಗೂ ಉಚಿತ, ಮಹಾದೇವಪ್ಪನಿಗೂ ಉಚಿತ, ನಿಮಗೂ ಉಚಿತ, ನನಗೂ ಉಚಿತ, ಎಲ್ಲರಿಗೂ ಉಚಿತ. ಎಲ್ಲರಿಗೆ 200 ಯೂನಿಟ್ ಸಿಗ್ಲಾಕತ್ತೈತೇನೀಗ. ನೀವು ಒಂದು 20 ಯೂನಿಟ್ ಉಪಯೋಗ ಮಾಡ್ತಿದ್ರಿ ಅಂದ್ರೆ ಮೊದಲ ಅದಕ್ಕೆ 10% ಕೊಡೋರತ್ತ. ಅಲ್ಲಿ ಮೊದಲು 2.5 ರೂಪಾಯಿ ಇತ್ತು ಯೂನಿಟ್. ಈಗ ಎಷ್ಟಾಗೈತೆ? ಒಂದು ಯೂನಿಟಿಗೆ 7 ರೂಪಾಯಿ ಆಗಿದೆ. ಮಿನಿಮಮ್ ಚಾರ್ಜ್ ಎಷ್ಟು ಬರ್ಲಾಕತ್ತದ? ಮೊದಲು ಎಷ್ಟು ಬರ್ತಿತ್ತು? 100-150 ರೂಪಾಯಿ ಬರ್ತಿತ್ತು. ಈಗ 700, 800, 1000 ರೂಪಾಯಿ ಬರ್ಲಾಕತ್ತದ. 2000 ರೂಪಾಯಿ ಕೊಡ್ತೀನಿ ಅಂತಾರೆ. ಇವೆಲ್ಲ ಲೆಕ್ಕ ತೆಗೆದ್ರೆ ಹೆಂಡತಿಗೆ ಬಸ್ ಪಾಸ್, ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸು, ಗಂಡಸರಿಗೆ ಡಬಲ್. ಅಲ್ಲಿ ರೊಕ್ಕ ನಿಮ್ಮ ಗಂಡಸ್ರ ಮ್ಯಾಗ ಹೆಣ್ಮಕ್ಳು ಪುಕ್ಕಟ್ಟೆ ಟಿಕೆಟ್ ಕೊಟ್ಟಿದ್ದು ಗಂಡಸ್ರ ಮ್ಯಾಗ ತೆಗಿಲಕತ್ತಾರ. ಪಾಪ ನಮ್ಮ ದಾರು ಕುಡಿಯೋರ್ದೆಲ್ಲ ರೇಟ್ ಹೆಚ್ಚಾಗ ದಿವಸ 50 ರೂಪಾಯಿ ಹೆಚ್ಚಿಗೆ ಹೋಗ್ಲಕತ್ತೈತವ್ರು. ತಿಂಗಳ ಎಷ್ಟಾಯ್ತು? 1500 ರೂಪಾಯಿ ಆಯ್ತು. ಅವ್ರ ಮನೆ ಬೆಳಗಾವಿ ಅಧಿವೇಶನ ಮುಂದೆ ಒಂದು ಸ್ಟ್ರೈಕ್ ಮಾಡಿದ್ರು. ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯ ಸಂಘ ಏನೋ ಒಂದು ಹೆಸರೈತವು. ಅವರು ಬೇಡಿಕೆ ಇಟ್ಟಿದ್ರು ಅವ್ರು ಸರ್ಕಾರ ಮುಂದೆ. ನಾವು ಕರ್ನಾಟಕ ರಾಜ್ಯಕ್ಕೆ 32-35 ಸಾವಿರ ಕೋಟಿ ರೂಪಾಯಿ ಆದಾಯ ಕೊಡ್ತೀವಿ, ಎಕ್ಸೈಸ್ ಡ್ಯೂಟಿ ಕೊಡ್ತೀವಿ. ಎಕ್ಸೈಸ್ದಾಗ ಅದಕ್ಕೆ ನಮ್ಮ ಈ ಕೆಳಗೇನೆ ಬೇಡಿಕೆ ಇದಾವೆ ಅಂತೇಳಿ. ಏನೇನಪ್ಪ ಅಂದ್ರೆ ಮೊದಲೇದು ನಾವು ಇಷ್ಟು ದೊಡ್ಡ ಪ್ರಮಾಣದ ಕರ ಕೊಡೋದ್ರಿಂದ ಸಮಾಜದಲ್ಲಿ ನಮ್ಮನ್ನೆಲ್ಲ ಬಹಳ ಗೌರವದಿಂದ ಕಾಣಬೇಕು. ಎರಡನೇದು, ನಾವು ಬಾರಿಗೆ ಹೋದಾಗ ಬಾರಿನವರು ನಮಗೆ ರೆಸ್ಪೆಕ್ಟೆಡ್ ಸರ್ ಎಂದು ಕರೆಯಬೇಕು. ಮೂರನೇದು, ನಾವು ಎಷ್ಟೊತ್ತನ ದಾರು ಕುಡಿತೀವಿ ಒಟ್ಟು ಶೇಂಗಾ ಚಿಪ್ಸ್ ಪಾಪಡ್ ಎಲ್ಲ ಪುಕ್ಕಟ್ಟು ಕೊಡಬೇಕು. ನಾಲ್ಕನೇದು, ನಮ್ಗೇನಾರ ಭಾಳ ನಿಶ್ಚಯಾಗಿ ಎಲ್ಲರ ಹಾದಿಯಾಗ ಅಥವಾ ಗಟರ್ನಾಗ ಬಿದ್ದೀವಿ ಅಂದ್ರೆ ನಮ್ಮಲ್ಲಿ ಎಬಿಸಿ ನಿಂದಿರಿಸಿ ಜಳಕ ಮಾಡಿಸಿ ಹೊಸ ಡ್ರೆಸ್ ಹಾಕಿ ಪೊಲೀಸ್ ಸೆಲ್ಲಿ ತೊಡೆದು ಮನೆಗೆ ಬಿಟ್ಟು ಬರೋದು. ಪಾಪ ಅವ್ರ ಪರಿಸ್ಥಿತಿ ಹಿಂಗ. ಇವತ್ತು ನಾವು 4000 ರೂಪಾಯಿ ಕೊಡ್ತಿದ್ವಿ ರೈತರಿಗೆ ನಮ್ಮ ಯಡಿಯೂರಪ್ಪನವರು ಬೊಮ್ಮಾಯಿ ಸರ್ಕಾರ ಇದ್ದಾಗ. ಈಗ ರೈತರ 1000 ರೂಪಾಯಿ ಬರ್ಲಕ್ಕೇನೋ. ಇವತ್ತು ಮೊದಲ ಒಂದು ಬಾಂಡದ ಕಿಮ್ಮತ್ತು ಎಷ್ಟಿತ್ತು? 10 ರೂಪಾಯಿ ಆಯ್ತು. ಇವತ್ತು ಎಷ್ಟಾಗಿದೆ? 100 ರೂಪಾಯಿ ಬಾಂಡ್ ಎಷ್ಟಾಗಿದೆ? ಕನ್ನಡ ಉತ್ತಾರ ಕೆಟ್ಟುಕೊಡ್ಲಕತ್ತೀವಿ. ಈಗ ಒಂದು ಉತ್ತಾರ ತೆಗಿಲಾಕ ಕೆಟ್ಟುಕೊಡ್ಲಕತ್ತೀವಿ. ಇದನ್ನೆಲ್ಲಾನು ಒಂದು ಕಡೆಯಿಂದ ಕೊಟ್ಟು ಮತ್ತೊಂದು ಕಡೆಯಿಂದ ತಗೊಂತ ಕೆಲಸ ಇವತ್ತು ಮಾಡಿದ್ದಾರೆ ಬಂಧುಗಳೇ. ಇವತ್ತು ಕಾಂಗ್ರೆಸ್ಸು ಇಷ್ಟು ದಿವಸ ಲೂಟಿ ಹೊಡೆದ್ರು. ಈಗ ನಿಮ್ಮ ಕುಟುಂಬದ ಆಸ್ತಿ ಲೂಟಿ ಮಾಡ್ಬೇಕಂತೇಳಿ ಬಂದಾರೆ. ಅದೇನಪ್ಪ ಅಂದರೆ
ಒಂದು ಕಾನೂನು ತರ್ತೀವಿ ಅಂತ ಹೇಳ್ಯಾರ ಅವರು. ದೇಶದಾಗ ಎಲ್ಲರ ಆಸ್ತಿ ಎಟ್ಟದ, ಅವ್ರ ಮನ್ಯಾಗ ಎಷ್ಟು ಬಂಗಾರ ಅದ, ಅವ್ರ ಮನ್ಯಾಗ ಎಷ್ಟು ಮೋಟ್ರ್ ಸೈಕಲ್ ಅದಾವು, ಕಾರ್ ಅದಾವು, ಅವ್ರ ಎಷ್ಟು ಜಮೀನು ಅದ, ಎಷ್ಟು ಮನಿ ಅದಾವು ಎಲ್ಲ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ನಾವೆಲ್ಲ ಮಾಡಿ ಏನು ಇವತ್ತು ಪಿತ್ರಾರ್ಜಿತ ಆಸ್ತಿ ಏನು ಅಪ್ಪನಿಂದ ಮಕ್ಕಳಿಗೆ ನಾವೇನು ಟ್ರಾನ್ಸ್ಫರ್ ಆಗ್ತದಲ್ಲ, ಪರಬಾರಿ ಆಗುವಾಗ ನಿಮ್ಮ ಆಸ್ತಿ 55% ಸರ್ಕಾರ ಕಸ್ಕೋತದ, 45%ನಾಗ ನಿಮ್ಮ ಮಕ್ಕಳು ಹಂಚ್ಕೋಬೇಕು. ಅದಕ್ಕೆ ಅವ್ರು ಏನು ಹೇಳ್ಯಾರಲ್ಲಿ, ಭಾರತದ ಹಿಂದಿನ ಒಬ್ಬ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರು ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ ಭಾಷಣದಾಗ. ಏನಪ್ಪ ಅಂದ್ರೆ, ಈ ದೇಶದ ಮೇಲೆ ಮೊದಲೇ ಹಕ್ಕು ಮುಸ್ಲಿಮರದು, ಅಂದ್ರೆ ಇನ್ನು ಮ್ಯಾಗ ಏನೇ ಬರೋದಿದ್ರೆ ನಿಮ್ದೇನು 55% ಆಸ್ತಿ ತಗೋತಾರಲ್ಲ ಅದು ದಲಿತರಿಗೆ ಹಿಂದುಳಿದವ್ರಿಗೆ ಕೊಡೋದಿಲ್ಲ, ಅದನ್ನೆಲ್ಲ ಮುಸ್ಲಿಮರಿಗೆ ಕೊಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ನಿಮ್ದು ಒಪ್ಪಿಗೆ ಇದೆಯಾ?